Hello everyone. After so many days or after so many months, I decided to continue my YouTube journey ಬಿಕಾಸ್ ಈ ಒಂದು ಇಷ್ಟು ದಿನಗಳಲ್ಲಿ ನಾನೇನು ಅಬ್ಸೆಂಟ್ ಇದ್ದೆ ಅಥವಾ ನಾನೇನು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತಾ ಇರಲಿಲ್ಲಾಗಿದ್ದೆ. ಅದಕ್ಕೇನೋ ಒಂದು ಪ್ರಾಪರ್ ರೀಸನ್ ಅಂತ ಇಲ್ಲ. ಐ ಜಸ್ಟ್ ನೀಡ್ ಅ ಬ್ರೇಕ್ ಆರ್ ನಾನೇನೋ ನನ್ನ ಒಂದು ಪ್ರೊಫೆಷ್ನಲ್ ವರ್ಕಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದೆ ಅಂತ ಹೇಳ್ಬೋದು. ನಾನು ಒಂದು ಟೈಮಲ್ಲಿ ಯೂಟ್ಯೂಬನ್ನು ಮುಗಿಸ್ಬಿಡೋಣ ಬಿಟ್ಬಿಡೋಣ ಅನ್ನುವಂಥ ಥಿಂಕಿಂಗು ಮಾಡಿದ್ದು ನಿಜ. ಬಟ್ ಸ್ಟಿಲ್ ನಾನು ಒಬ್ಸರ್ವ್ ಮಾಡ್ತಾ ಇದ್ದೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ಏನಿದೆ ಅಥವಾ ನೀವೆಲ್ಲ ಏನೊಂದು ಕಮೆಂಟ್ ಮಾಡೋದಾಗಲಿ, ವಿಡಿಯೋಸ್ನ ನೋಡೋದಾಗಲಿ. ನಾನು ವಿಡಿಯೋಸ್ ಅಪ್ಲೋಡ್ ಮಾಡೋದನ್ನು ನಿಲ್ಲಿಸಿರ್ಬೋದು, ಬಟ್ ನೀವು ಯಾರು ವಿಡಿಯೋಸ್ನ ನೋಡೋದಾಗಲಿ ಅಥವಾ ವಿಡಿಯೋಸಲ್ಲಿ ಕಮೆಂಟ್ ಮಾಡೋದಾಗಲಿ ನಿಲ್ಲಿಸಿಲ್ಲ. ಅದಕ್ಕಾಗೆ ನಾನು ಡಿಸೈಡ್ ಮಾಡಿದ್ದೀನಿ, ಇನ್ಮೇಲೆ ಏನಿದ್ರು ನಾನು ನನ್ನ 100% ಎಫರ್ಟ್ನ ಹಾಕಿ ಈ ಒಂದು ಚಾನೆಲ್ನ ಮುಂದುವರಿಸ್ಬೇಕಂತ ನಾನು ಒಂದು ನಿರ್ಧಾರನ ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋದು ನಿಮ್ಮೆಲ್ಲರ ಒಂದು ಸಪೋರ್ಟು, ನಿಮ್ಮೆಲ್ಲರ ಒಂದು ಪ್ರೀತಿ ಅಂತ ಹೇಳ್ಬೋದು. ಸೊ ಇಷ್ಟು ದಿನ ನಾನು ಏನು ಮಾಡಿದೆ, ಯಾಕೆ ನಾನು ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತಾ ಇರಲಿಲ್ಲ, ಅದಕ್ಕೆಲ್ಲ ಒಂದು ಬೇರೆ ವಿಡಿಯೋನೇ ಬೇಕಾದರೆ ನಾನು ಮಾಡ್ತೀನಿ ಅಥವಾ ಯಾವುದಾದ್ರೂ ಒಂದು ಲೈವ್ ಸೆಷನಲ್ಲಿ ಬಂದಾಗ ಆನ್ಸರ್ ಮಾಡ್ತೀನಿ. ಇವತ್ತು ನಾನು ವಿಡಿಯೋ ಮಾಡೋದಂತೂ ಡಿಸೈಡ್ ಮಾಡಿದ್ದೆ. ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ನಾನು ವಿಡಿಯೋ ಮಾಡಬೇಕಂತ. ಯಾವ ವಿಡಿಯೋ ಆಗಿದ್ರೆ ಅಂತ ಕೇಳೋದಾದರೆ NLapp ತುಂಬ ಮನಸ್ಸಿಂದ ಒಂದು ಪೆಂಡಿಂಗ್ ಇರುವಂಥ ವಿಡಿಯೋ ಅಂತ ಹೇಳ್ಬೋದು. ನೀವೆಲ್ಲ ವೇಟ್ ಮಾಡ್ತಾನೂ ಇರ್ಬೋದು. ಡೋಂಟ್ ವರಿ, ಆ ವಿಡಿಯೋ ನೆಕ್ಸ್ಟ್ ಬರುತ್ತೆ. ಬಟ್ ಇವತ್ತು ನಾನು ವಿಡಿಯೋ ಮಾಡೋಕ್ಕಿಂತ ಮುಂಚೆ ಯೂಟ್ಯೂಬಲ್ಲಿ ಸರ್ಫ್ ಮಾಡ್ತಾಯಿದ್ದೆ. ಸೊ ಆಗ ನಾನು ನೋಡಿರುವಂಥದ್ದು ಏನಂತಂದರೆ, ಟೆಲಿಗ್ರಾಮ್ ಈಸ್ ಗೋಯಿಂಗ್ ಟು ಬ್ಯಾನ್ ಇನ್ ಇಂಡಿಯಾ. ಏನಾಯ್ತಪ್ಪ ಹಾಗಿದ್ರೆ, ಇದ್ರ ಬಗ್ಗೆ ಏನು ಕತೆ? ಯಾಕಂದರೆ ನಿಮಗೆಲ್ಲ ನೆನಪಿದ್ದಿದ್ರೆ ನಾನೊಂದು ವಿಡಿಯೋ ಮಾಡಿದ್ದೆ ಟೆಲಿಗ್ರಾಮ್ ಬಗ್ಗೆ. ನಾನು ಆ ಟೈಮಲ್ಲಿ ಓಪನ್ ಆಗಿ ಹೇಳಿರಲಿಲ್ಲ ಈ ಒಂದು ವಿಡಿಯೋ ಏನಿದೆ ಅದು ಟೆಲಿಗ್ರಾಮ್ ಮೇಲೆ ಇರೋದಂತ. ಬಿಕಾಸ್ ಆ ಟೈಮಲ್ಲಿ ಆ ಆ್ಯಪು ಪಾಪ್ಯುಲರ್ ಇತ್ತು, ಈಗಲೂ ಪಾಪ್ಯುಲರ್ ಇದೆ ಆಬ್ವಿಯಸ್ಲಿ. ಬಟ್ ಏನಾಗತ್ತಂತಂದರೆ, ಚಿಕ್ಕ ಪುಟ್ಟ ಚಾನೆಲ್ಗಳು ಓಪನ್ ಆಗಿ ಹೇಳೋದ್ರಿಂದ ಕೆಲವಷ್ಟು ಲೀಗಲ್ ಆ್ಯಕ್ಷನ್ಗೆ ಒಳಗಾಗಬಹುದು. ಬಟ್ ಇವತ್ತಿಗೆ ಇದರಲ್ಲಿ ಏನಾಗ್ತಿದೆ, ಇಡೀ ಒಂದು ಇಂಟರ್ನೆಟ್ ಓಪನ್ ಆಗಿ ಮಾತಾಡ್ತಿರೋದ್ರಿಂದ ನಾನು ಓಪನ್ ಆಗೇ ಮಾತಾಡ್ತಾ ಇದ್ದೇನೆ. ಸೊ ನೀವು ಇಂಟರ್ನೆಟ್ಟಲ್ಲಿ ಈಗ ಏನು ಇವತ್ತಿನ ದಿನದಲ್ಲಿ ಸ್ವಲ್ಪ ಆದರೂ ಆ್ಯಕ್ಟಿವ್ ಇದ್ದಿದ್ದಾದರೆ, ಯೂಟ್ಯೂಬ್ ನ್ಯೂಸಸ್ ಆಗಿರ್ಬೋದು ಅಥವಾ ಏನು ಇಂಟರ್ನೆಟ್ಟಲ್ಲಿ ಗೂಗಲ್ ನ್ಯೂಸಸ್ ಇರ್ಬೋದು, ಅದನ್ನು ನೀವು ನೋಡ್ತಾ ಇದ್ದರೆ ಒಂದು ಥಿಂಗ್ನ ನೀವು ನೋಟಿಸ್ ಮಾಡಿರ್ತೀರ, ಟೆಲಿಗ್ರಾಮು ಬ್ಯಾನ್ ಆಗಲಿದೆ ಅಂತ. ಹಾಗಿದ್ರೆ ಯಾಕೆ ಬ್ಯಾನ್ ಆಗ್ತಿದೆ, ಏನು ಇದ್ರ ಹಿಂದಿರೋ ಸ್ಟೋರಿ ಅಂತ ನೀವು ಕೇಳೋದಾದರೆ, ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ. ಇಲ್ಲಿ ಏನು ಸ್ಕ್ರೀನ್ ಯಾವ ಕಡೆ ಬರುತ್ತೆ ಅದು ನನಗೆ ಮರ್ತೋಗಿದೆ. ಎನಿವೇ, ಸ್ಕ್ರೀನ್ ಈ ಕಡೆ ಅಥವಾ ಈ ಕಡೆ ಬರ್ತಾ ಇರ್ಬೋದು. ಆ ವಿಡಿಯೋನ ನೀವು ನೋಡಿ. ಆ ವಿಡಿಯೋದಲ್ಲಿ ನಾನು ಯಾಕೆ ಟೆಲಿಗ್ರಾಮ್ ಬ್ಯಾನ್ ಆಗಬೇಕು ಅಥವಾ ಯಾಕೆ ಈ ರೀತಿ ಒಂದು ಆ್ಯಕ್ಟಿವಿಟೀಸು ಟೆಲಿಗ್ರಾಮಲ್ಲಿ ನಿಲ್ಲಬೇಕನ್ನೋದನ್ನು, ಅದಕ್ಕಿರೋದೊಂದು ಇಂಪಾರ್ಟೆಂಟ್ ರೀಸನ್ ಆಗಿರ್ಬೋದು, ಅದರಲ್ಲಿ ನಾನು ಕೊಟ್ಟಿದ್ದೀನಿ. ಬಟ್ ಇವತ್ತಿಗೆ ಏನೇನು ನ್ಯೂಸ್ ಹೊರಗೆ ಬಂದಿದೆ ಅಂತ ನೀವು ಕೇಳೋದಾದರೆ, ಫಸ್ಟ್ ಆಫ್ ಆಲ್ ನನಗೆ ಬಿಲೀವ್ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಈ ರೀತಿ ಆಗ್ತಾ ಇತ್ತು ಇಷ್ಟು ದಿನ ಈ ಒಂದು ಆ್ಯಪಲ್ಲಂತ. ಬಿಕಾಸ್ ಈ ಆ್ಯಪಲ್ಲಿ ಟೆರರಿಸಮಿಂದ ಹಿಡಿದು, ಆಲ್ರೆಡಿ ನಿಮಗೆ ನಾನು ಆ ವಿಡಿಯೋದಲ್ಲಿ ಹೇಳಿದ ಹಾಗೆ CPRP ವಿಡಿಯೋಸು ಕ್ಲಿಪ್ಸ್, ಇದನ್ನು ಹಿಡಿದು ಡ್ರಗ್ಸ್ ಸಪ್ಲೈ ಕೂಡ ಇದರಲ್ಲಿ ನಡೀತಾ ಇದೆ. ಹಾಗಿದ್ರೆ ಏನು, ಯಾಕೆ, ಏನಾಯಿತು, ಇದೆಲ್ಲ ಬಹಳಷ್ಟು ಕ್ವಶನ್ ತಲೆಯಲ್ಲಿ ಬರ್ತಿರೋದು ಸಹಜ. ಸೊ ರೀಸೆಂಟಾಗಿ ಟೆಲಿಗ್ರಾಮ್ನ CEO ಏನಿದ್ದಾರೆ ಅವರು ಅರೆಸ್ಟ್ ಆದರು. ಹಾಗಿದ್ರೆ ಯಾಕೆ ಅವ್ರಿಗೆ ಅರೆಸ್ಟ್ ಮಾಡಿದ್ರು ಅಂತ ಕೇಳೋದಾದರೆ, ಈ ಒಂದು ಆ್ಯಪಲ್ಲಿ, ಇಷ್ಟು ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇರುವಂಥ ಒಂದು ಆ್ಯಪಲ್ಲಿ ಟೆರರಿಸಮ್ನ ರಿಕ್ರೂಟ್ಮೆಂಟ್ ಮಾಡೋದ್ರಿಂದ ಹಿಡಿದು, ಅವರಿಗೆ ಒಂದು ಲೊಕೇಶನ್ಸ್ನ ಕೊಡೋದ್ರಿಂದ ಹಿಡಿದು, ಈ ಲೊಕೇಶನಲ್ಲಿ ಹೋಗಿ ನೀವು ಈ ಥರ ಒಂದು ಪ್ಲ್ಯಾಂಟ್ನ ಮಾಡಬೇಕು, ಈ ಥರ ಬಾಂಬ್ನ ಇದು ಮಾಡಬೇಕು ಅಂತ, ಅದರಿಂದ ಹಿಡಿದು ಏನು ನಮಗೆ ಯಾವ ರೀತಿ ಜನ ಬೇಕು ರಿಕ್ರೂಟ್ ಮಾಡೋದೇನು ಹೇಳ್ತಾರೆ, ಆ ರೀತಿ ಜನರ ಆ್ಯಡು. ಪ್ಲಸ್ ಇಂಥ ಒಂದು ಸಿಚುವೇಷನಲ್ಲಿ ನಾನು ಈ ಕೆಲಸನ ಮಾಡಿದೆ. ರೀಸೆಂಟಾಗಿ ನಿಮಗೆ ಬಾಂಗ್ಲಾದೇಶ್ ಬಗ್ಗೆ ಗೊತ್ತಿರ್ಬೋದು ಏನಾಯ್ತಂತ. ಅಲ್ಲಿರುವಂಥ ಒಂದು ಸಿಚುವೇಷನ್ನಂದಾಗಿರ್ಬೋದು, ಹ್ಯೂಮನ್ ಟ್ರಾಫಿಕಿಂಗ್ ಆಗಿರ್ಬೋದು, ಈ ಥರ ಚರ್ಚೆಗಳು ನಡೆಯೋದು ಹೊರಗೆ ಬಂತು. ಆ್ಯಕ್ಚುಲಿ ತುಂಬ ಲೇಟಾಗಿ ಹೊರಗೆ ಬಂದಿದೆ, ಬಟ್ ಸ್ಟಿಲ್ ಹೊರಗೆ ಬಂತು. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದ್ಯಾಟ್. ಯಾಕಂತಂದರೆ ಏನೇನು ಅದರಲ್ಲಿ ನಡೀತಾ ಇತ್ತು, ನಾನೇನು ರಿಸರ್ಚ್ ಮಾಡಿದ್ದೆ, ನಾನು ನಿಮ್ಗೆ ಅದೇ ಹೇಳಿದ್ನಲ್ವ ಆ ವಿಡಿಯೋದಲ್ಲಿ, ಆ ಒಂದು ರಿಸರ್ಚಿಂದ ಖಾಲಿ ಒಂದೇನು ಆ ರಿಸರ್ಚ್ ಏನಿತ್ತು ಅದು ಒಂದು 10% ಅಂತ ಹೇಳ್ಬೋದು. ಆ ಥರ ಒಂದೊಂದು ನ್ಯೂಸ್ ಇದರಿಂದ ಹೊರಗೆ ಬರ್ತಾಯಿದೆ. ಪ್ಲಸ್ ರೀಸೆಂಟಾಗಿ ಕೋಲ್ಕತ್ತಾದಲ್ಲಿ ಎಷ್ಟು ಒಂದು ಭಯಾನಕ ಇನ್ಸಿಡೆಂಟ್ ಆಯ್ತು ಅನ್ನೋದು ನಿಮಗೆ ಗೊತ್ತುಂಟು. ನಿಮಗೆ ಗೊತ್ತಾ,
ಟೆಲಿಗ್ರಾಮಲ್ಲಿ ಆ ವಿಡಿಯೋಗೋಸ್ಕರ ಜನರು ಪೇ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. ಆ ಒಂದು ಇನ್ಸಿಡೆಂಟ್ನ ಹೆಸರಿಂದ ಎಷ್ಟು ಫೇಕ್ ಗ್ರೂಪ್ಸ್ ಆಗಿರ್ಬೋದು, ರಿಯಲ್ ಗ್ರೂಪ್ಸ್ ಆಗಿರ್ಬೋದು ಅಲ್ಲಿ ಕ್ರಿಯೇಟ್ ಆಗಿದೆ. ಐ ಡೋಂಟ್ ನೋ ಜನರು ಯಾಕೆ ಈ ಥರ ಇದ್ದಾರೆ ಅಂತ. ಬಿಲೀವ್ ಮೀ, ನೀವು ಒಂದು ಸಲ ಇಮ್ಯಾಜಿನ್ ಮಾಡಿಕೊಂಡ್ರು ನಿಮಗದು ನಂಬಲಿಕ್ಕಾಗಲ್ಲ. ಬಿಕಾಸ್ ಜನರ ಮೆಂಟ್ಯಾಲಿಟಿ ಎಷ್ಟು ವರ್ಸ್ಟ್ ಆಗಿರ್ಬೋದು ಅಥವಾ ಜನರ ಥಿಂಕಿಂಗ್ ಎಷ್ಟು ವರ್ಸ್ಟ್ ಆಗಿರ್ಬೋದು ಅನ್ನೋದು ಅದಕ್ಕೆ ಯಾವುದೋ ಒಂದು ಲಿಮಿಟ್ ಇಲ್ಲ. ಪ್ಲಸ್ ಈ ಒಂದು ನಾನೇನು ಹೇಳಿದೆ, ಚೈಲ್ಡ್ ಅಬ್ಯೂಸಿಂಗ್ ವಿಡಿಯೋಸ್ ಈ ರೀತಿ ಏನಿದೆ, ಇಂಥ ಒಂದು ವಿಡಿಯೋಸಿಂದ ಹಿಡಿದು ಚೈಲ್ಡ್ ಟ್ರಾಫಿಕಿಂಗ್, ಅದು ಎಷ್ಟೆಷ್ಟು ನೀವು ಐ ಕಾಂಟ್ ಎಕ್ಸ್ಪ್ಲೇನ್ ಎನಿಮೋರ್. ಯಾಕಂತಂದರೆ ಅದು ಇಷ್ಟು ಓಪನ್ ಆಗಿ ಎಕ್ಸ್ಪ್ಲೇನ್ ಮಾಡೋದು ನನಗೆ ಸರಿ ಅನ್ನಿಸ್ತಾ ಇಲ್ಲ. ಆ ಥರ ಒಂದು ಆ್ಯಕ್ಟಿವಿಟೀಸ್ ಇದರಲ್ಲಿ ವರ್ಷಗಟ್ಟಲೆಯಿಂದ ನಡೀತಾ ಇತ್ತಂತೆ. ಈಗೇನು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಇದನ್ನು ನೀವು ಗೂಗಲಲ್ಲಿ ಹೋಗಿ ನೋಡಿದರೆ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಗೊತ್ತಾಗುತ್ತೆ. ಬಟ್ ಸ್ಟಿಲ್ ಇಲ್ಲಿ ನಾನು ಎಷ್ಟು ಓಪನ್ ಆಗಿ ಹೇಳಲಿಕ್ಕಾಗತ್ತೆ ಅಷ್ಟು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಸೆಕೆಂಡ್ ಥಿಂಗ್ ಏನಂತಂದರೆ, ಆಲ್ರೆಡಿ ನಾನು ಹೇಳಿದೆ, ಡ್ರಗ್ಸು ಯಾವುದೇ ಥರ ಡ್ರಗ್ಸ್ ಇರುತ್ತೆ, ಅದ್ರ ಸಪ್ಲೈ, ಅದರದ್ದು ಯಾರ್ಯಾರು ಎಲ್ಲಿಂದ ಏನೇನು ಸಪ್ಲೈ ಮಾಡಬೇಕು, ಅವ್ರಿಗೆ ಎಲ್ಲಿ ಬಂದು ಪಿಕಪ್ ಮಾಡಬೇಕು, ಟೋಟಲಾಗಿ ಒಂದು ಇಲ್ಲೀಗಲ್ ಆಗಿ ಇರುವಂಥ ಒಂದು ಸೋಷಿಯಲ್ ಮೀಡಿಯಾ ಆ್ಯಪು ಇದು ಆಗಿತ್ತು. ಸೊ ಇಂಡಿಯಾ ಗೌರ್ಮೆಂಟ್ ಏನಿದೆ ಆಲ್ರೆಡಿ ಇದ್ರ ಬಗ್ಗೆ ತುಂಬ ಸ್ಟೆಪ್ಸ್ ತೊಗೊಳ್ತಾ ಇದೆ. ಆ್ಯಂಡ್ ದಟ್ಸ್ ಅ ಗುಡ್ ಥಿಂಗ್. ಈ ಥರ ಏನು ಇದಿದೆ ಯಾವಾಗಲೂ ತೊಗೊಳ್ಬೇಕಾಗಿತ್ತು, ಬಟ್ ಲೇಟಾಗಿ ತೊಗೊಳ್ತಾ ಇದ್ದಾರೆ. ಬಟ್ ಸ್ಟಿಲ್ ಇವತ್ತಾದರೂ ತೊಗೊಳ್ತಾ ಇದ್ದಾರೆ, ಆ್ಯಕ್ಷನ್ಸ್ ತೊಗೊಳ್ತಾ ಇದ್ದಾರೆ. ಆ್ಯಂಡ್ ಈ ರೀತಿ ಇದನ್ನ ಏನಿದೆ ಈ ಆ್ಯಪು, ನಾವು ನೋಡಿ ಎಲ್ಲರೂ ಟೆಲಿಗ್ರಾಮ್ ಯೂಸ್ ಮಾಡಿದ್ದೀವಿ. ಯಾಕಂತ ನಿಮಗೆ ಗೊತ್ತು, ನಾರ್ಮಲಾಗಿ ಫಿಲ್ಮ್ಸ್ ಇರ್ಬೋದು ಅಥವಾ ವೆಬ್ ಸೀರೀಸ್ ಇರ್ಬೋದು, ಇವತ್ತಿನ ಒಂದು ಈ ಏನಿದೆ ಎಕ್ಸ್ಪೆನ್ಸಿವ್ ವರ್ಡ್ ಏನಿದೆ ಇದು, ಆ ಒಂದು ಇದರಲ್ಲಿ ಪ್ರತಿಯೊಂದು OTT ಆ್ಯಪ್ಸ್ನ ಸಬ್ಸ್ಕ್ರಿಪ್ಷನ್ ತೊಗೊಂಡು ಮೂವಿ ನೋಡುವಷ್ಟೇನು ರಿಚ್ ಪೀಪಲ್ ನಾವಲ್ಲ. ಸೊ ಅದಕ್ಕಾಗಿ ನಾವೆಲ್ಲ ಯೂಸ್ ಮಾಡಿದ್ದೇವೆ. ಬಟ್ ಏನೋ ಪೈರೇಸಿ ಅದು ಇದು ನಡೆಯುತ್ತೆ ನಮ್ಮ ದೇಶನೇ ಆ ರೀತಿ. ಯಾರು ಇಲ್ಲಿ ದುಡ್ಡು ಕೊಟ್ಟು ಖರೀದಿ ಮಾಡೋದಾಗಲಿ ಅಥವಾ ದುಡ್ಡು ಕೊಟ್ಟು ಸಬ್ಸ್ಕ್ರಿಪ್ಷನ್ ತೊಗೊಳೋದಾಗಲಿ ತುಂಬ ಜನ, ಮ್ಯಾಕ್ಸಿಮಮ್ ಜನ ಅದನ್ನು ಪ್ರಿಫರ್ ಮಾಡಲ್ಲ. ಎಲ್ಲಿ ಫ್ರೀದಲ್ಲಿ ಸಿಗುತ್ತೆ, ಎಲ್ಲಿ ಫ್ರೀದಲ್ಲಿ ಕೆಲಸ ಆಗುತ್ತೆ ಅಲ್ಲೇ ಮುಗಿಸ್ಲಿಕ್ಕೆ ನೋಡ್ತಾರೆ. ಇದು ಇರುವಂಥ ಒಂದು ರಿಯಾಲಿಟಿ ನಾನು ನಿಮ್ಮ ಎದುರಿಗೆ ಇಡ್ತಾ ಇದ್ದೇನೆ. ಬಟ್ ಆ ಒಂದು ಇದನ್ನು ಇಷ್ಟು ವರ್ಸ್ಟಾಗಿ ಯೂಸ್ ಆಗ್ತಿದೆ ಅನ್ನೋದಾದರೆ ಇದಕ್ಕೆ ಏನು ಆನ್ಸರ್ ಮಾಡಬೇಕಂತ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ನೀವು ಟೆಲಿಗ್ರಾಮು ಯೂಸ್ ಮಾಡ್ತಾ ಇದ್ದರೆ ನೋಡಿ, ಒಂದು ಸಲ ನೀವು ಎಷ್ಟು ಗ್ರೂಪಲ್ಲಿ ಜಾಯಿನ್ ಆಗಿದ್ದೀರಾ. ನಾನಂತೂ ಅನ್ಇನ್ಸ್ಟಾಲ್ ಮಾಡಿದ್ದೀನಿ. ಬಿಕಾಸ್ ಈ ಥರ ಎಲ್ಲ ನಡೆಯುವಂಥ ಒಂದು ಆ್ಯಪ್ನ ಇಟ್ಕೊಳ್ಳೋದು ಡೇಂಜರೇ ಮೊಬೈಲಲ್ಲಿ. ಯಾಕಂದರೆ ಎಷ್ಟೊತ್ತಿಗೆ ಮೊಬೈಲ್ ಯಾವ ಥರ ಹ್ಯಾಕ್ ಆಗ್ಬೋದು, ಯಾವ ಥರ ಇದು ಮಾಡ್ಬೋದು ಯಾರೂ ಹೇಳಲಿಕ್ಕಾಗಲ್ಲ. ಆಲ್ದೋ ಅಷ್ಟು ಈಸಿ ಅಲ್ಲ ಯಾವುದೇ ಒಂದು ಸೆಲ್ ಫೋನು ಇವತ್ತಿನ ಒಂದು ಸೆಕ್ಯೂರಿಟಿ ಲೆವೆಲ್ಸ್ ಏನಿದೆ ಅದರಲ್ಲಿ ಹ್ಯಾಕ್ ಮಾಡೋದು. ಬಟ್ ಸ್ಟಿಲ್ ನಮ್ಮ ಒಂದು ಡೇಟಾದ್ದು ಬೆಲೆ ಏನಿರುತ್ತಲ್ಲ ಅದು ನಮಗೆ ಗೊತ್ತಿರುತ್ತೆ. ಅದಕ್ಕೆ ಯಾವುದು ಬೆಲೆ ಇಲ್ಲ ಅಂತ ಹೇಳ್ಬೋದು, ಪ್ರೈಸ್ಲೆಸ್. ಸೊ ನಾನು ನಿಮಗೆಲ್ಲ ಇನ್ನೊಮ್ಮೆ ಅವೇರ್ ಮಾಡ್ತಾಯಿದ್ದೀನಿ, ನಿಮ್ಮ ಹತ್ರ ಇರುವಂಥ ಯಾವುದೇ ಒಂದು ಆ್ಯಪ್ಸ್ ಇರ್ಬೋದು, ಇದಾಗಿರ್ಬೋದು, ಯೂಸ್ ಮಾಡಬೇಕಾದ್ರೆ ಅದರಲ್ಲಿ ಏನು ಆಗ್ತಿದೆ ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳಿ. ಕೆಲವು ಜನರಿಗೆ ತಿಳಿದಿರಲ್ಲ, ಕೆಲವು ಜನರಿಗೆ ತಿಳಿದಿದ್ರು ಅದನ್ನು ಇಗ್ನೋರ್ ಮಾಡ್ತಾರೆ. ಬಟ್ ಸ್ಟಿಲ್ ಐ ಆಮ್ ರಿಕ್ವೆಸ್ಟಿಂಗ್ ಯು ಟು ಆಲ್, ಈ ಥರ ಆ್ಯಪ್ಸ್ ಏನಿದೆ ಅದು ನಮಗೊಂದೇ ಅಲ್ಲ, ಮುಂದೆ ಬರುವಂಥ ಏನೊಂದು ಜನ್ರೇಷನ್ ಇದೆ, ಮುಂದೆ ಬರುವಂಥ ಒಂದು ಏನು ಮಕ್ಕಳಿದ್ದಾರೆ, ಯೂತ್ ಇದ್ದಾರೆ, ಇವರಿಗೂ ಅಪಾಯಕಾರಿಯಾಗೆ ಕಾಣಿಸ್ಕೊಳ್ಬಹುದು. ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ಈ ಒಂದು ಆ್ಯಪ್ ಬಗ್ಗೆ ಯಾವುದೇ ಥರ ಏನೇನು ಆಯಿತು ಅನ್ನುವಂಥದ್ದು ನನಗೆಷ್ಟು ಮಾಹಿತಿ ಸಿಕ್ತು ಅದ್ರ ಬಗ್ಗೆ ನಾನೊಂದು ಕ್ವಿಕ್ ವಿಡಿಯೋ ಮಾಡ್ತಾಯಿದ್ದೇನೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೆ ಏನೋ ಇಷ್ಟು ಬಹಳ ಜನರಿಗೆ ವೇಟ್ ಇತ್ತು NLF ಬಗ್ಗೆ ಒಂದು ಡೀಟೇಲ್ ಆಗಿರುವಂಥ ಒಂದು ಸ್ಟೋರಿ ವಿಡಿಯೋ, ಅದು ತುಂಬ ಬೇಗನೆ ಬರ್ತಾ ಇದೆ. ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.